ತುಂಬಿದ ಸಭೆ ಇದೆ, ಸ್ಟೇಜ್ ಮುಂದೆ ಜನ ಇದ್ದಾರೆ ಅಂತ ಬಾಯಿಗೆ ಬಂದ ಹಾಗೆ ಭಾಷಣ ಮಾಡಿದ್ರೆ ಬಿ ಕೇರ್ಫುಲ್. ದ್ವೇಷ ಭಾಷಣ ಮಾಡಿದ್ರೆ 7 ವರ್ಷ ಜೈಲು ಶಿಕ್ಷೆ. ನೋಂದಣಿ ಮತ್ತು ನೋಂದಣಿ ಆಗದ ಸಂಸ್ಥೆಯ ಸದಸ್ಯರ ಭಾಷಣಕ್ಕೂ ಬ್ರೇಕ್. ದ್ವೇಷ ಭಾಷಣ ಮಾಡಿದ್ರೆ 7 ವರ್ಷ ಜೈಲ್. ನೋಂದಣಿ ಮತ್ತು ನೋಂದಣಿ ಆಗದ ಸಂಸ್ಥೆ ಸದಸ್ಯರ ಭಾಷಣಕ್ಕೂ ಬ್ರೇಕ್. ನೀವು RSSನವರೋ SDPIನವರೋ ಮತ್ತೊಂದೋ ಮಗದೊಂದೋ ಮರಿದೊಂದೋ ಯಾರೇ ಆಗಿರಲಿ, ಧರ್ಮ ಪಂಗಡ ಜಾತಿ ಸೇರಿ ಕೋಮು ವೈಷಮ್ಯ ಮೂಡಿಸುವ ಭಾಷಣ ಮಾಡುವಂಗಿಲ್ಲ. ಭಾಷಣ, ಮುದ್ರಣ, ವಿದ್ಯುನ್ಮಾನ ಹೀಗೆ ವಾಟ್ಸಾಪ್, ಫೇಸ್ಬುಕ್, ಇನ್ಸ್ಟಾದಲ್ಲಿ ದ್ವೇಷ ಹರಡಂಗಿಲ್ಲ. ಜಾತಿ, ಧರ್ಮ, ಲಿಂಗವನ್ನು ಉಲ್ಲೇಖಿಸಿ ನಿಂದನೆ ಮಾಡಂಗಿಲ್ಲ. ಕನಿಷ್ಠ 7 ವರ್ಷದ ಶಿಕ್ಷೆ ಮತ್ತು ಭಾರೀ ದಂಡ ತೆತ್ತಬೇಕಾಗಿ ಬರುತ್ತೆ. ದ್ವೇಷ ಭಾಷಣ. ನೀವು ರಾಜಕಾರಣಿಗಳೋ, ಸಾಮಾಜಿಕ ಹೋರಾಟಗಾರರೋ, ಸೆಲೆಬ್ರಿಟಿಗಳೋ, ಸಾಮಾನ್ಯ ಜನನೋ, ಸಮಾಜಕ್ಕೆ ಕೆಟ್ಟ ಸಂದೇಶ ಕೊಡುವ ಯಾರೆಯಾಗಿರಲಿ ಅವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ. ಕನಿಷ್ಠ 7 ವರ್ಷ ಶಿಕ್ಷೆ ಮತ್ತು ದಂಡವನ್ನು ವಿಧಿಸಲಾಗುತ್ತೆ. ಭಾಷಣ, ಮುದ್ರಣ, ವಿದ್ಯುನ್ಮಾನ ಸ್ವರೂಪದಲ್ಲಿ. ಅಂದರೆ ನೀವು ನಾಲಿಗೆಯಲ್ಲಿ ಭಾಷಣ ಮಾಡ್ತೀರಲ್ಲ, ಹಂಗಾದ್ರೂ ಸರಿನೇ. ಪ್ಯಾಂಪ್ಲೆಟ್ಸು, ಪೋಸ್ಟರ್ ಹಂಚಿದ್ರೂ ಸರಿನೇ. ನೀವು ಹಂಚಲಾಗಿರುವ ಪ್ಯಾಂಪ್ಲೆಟ್ಸ್ನಲ್ಲಿ ಏನಿದೆ ಅಂತ ನೋಡ್ತಾರೆ. ಆ ಧರ್ಮ ಹಿಂಗೆ, ಈ ಧರ್ಮ ಹಿಂಗೆ, ಅವರ ಆಚಾರ ಶ್ರೇಷ್ಠ ಅಲ್ಲ, ನಮ್ಮ ಆಚಾರವೇ ಶ್ರೇಷ್ಠ, ನಾವೇ ಈ ಭೂಮಿ ಮೇಲೆ ಒಳ್ಳೆ ಜನ, ನಾವೇ ಉತ್ತಮರು, ಉಳಿದವರೆಲ್ಲರೂ ಕೆಟ್ಟವರು. ಹೀಗೆ ದ್ವೇಷ ಹಂಚುವ ಯಾವುದೇ ವಿಚಾರ ಆಗಿರಲಿ, ನಿಮ್ಮ ಮೇಲೆ ಕೇಸ್ ಫೈಲ್ ಆಗುತ್ತೆ, ಅದು ಒಳಗಾಗ್ತಾರೆ ನಿಮ್ಮನ್ನು. ಇದು ಇನ್ನೂ ಕೂಡ ಅಧಿಕೃತ ಅಲ್ಲ. ಚಳಿಗಾಲ ಅಧಿವೇಶನದಲ್ಲಿ ಮಸೂದೆ ಮಂಡನೆಯಾಗಬೇಕು. ಅದಾದ ಮೇಲೆ ರಾಜ್ಯಪಾಲರು ಅಂಕಿತ ಹೇಳಬೇಕು. ಇದಕ್ಕೊಂದಷ್ಟು ಕಾನೂನು ಪ್ರಾಸೆಸ್ಗಳಿದ್ದಾವೆ. ಆದರೆ ಇವೆಲ್ಲ ಸಿದ್ಧತೆಗಳಾಗಿದೆ. ಈ ಎಲ್ಲ ಸಿದ್ಧತೆಗಳಾಗಿದೆ. ಚಳಿಗಾಲ ಅಧಿವೇಶನದಲ್ಲಿ ಚರ್ಚೆಯಾಗುತ್ತೆ. ಒಂದು ವೇಳೆ ಮಸೂದೆ ಮಂಡನೆಯಾದರೆ ಅದು ಒಂದು ತರಹದ ಕಾಯ್ದೆಯಾಗಿ ಮಾರ್ಪಡಬೇಕಾಗಿ ಬರಬೇಕಾದ ಅನೇಕ ಘಟ್ಟಗಳಿದ್ದಾವೆ, ಕಾನೂನು ಘಟ್ಟಗಳು. ಅವನ್ನೆಲ್ಲ ಮೀರ್ಕೊಂಡದಾಗಬೇಕು. ಆಗುತ್ತೋ ಇಲ್ವೋ ಅನ್ನುವಂತಹದ್ದು ಬೇರೆ ವಿಚಾರ. ಆದರೆ ಒಂದಂತೂ ಸ್ಪಷ್ಟ, ವೈಲೆನ್ಸ್ ಸ್ಪೀಚ್ ಮಾಡುವಂತಹದ್ದು, ಹೇಟ್ ಸ್ಪೀಚ್ ಮಾಡುವಂತಹದ್ದು, ಧಾರ್ಮಿಕ ವಿಚಾರಗಳನ್ನು ವಿಮರ್ಶೆ ಮಾಡೋದಕ್ಕೆ ಅಧಿಕಾರ ಇದೆ. ಆದರೆ ಅತ್ಯಂತ ಕೆಟ್ಟದಾಗಿ ವಿಮರ್ಶೆ ಮಾಡೋದಕ್ಕೆ ಅಧಿಕಾರ ಇಲ್ಲ. ಭಾವನೆಗಳಿಗೆ ಧಕ್ಕೆ ತರುವಂತಹ ಪ್ರಯತ್ನಗಳಾಗಕೂಡದು. ಜೊತೆಗೆ ಸಂಪ್ರದಾಯವನ್ನು ಅಲ್ಲೆಗಳೆಯುವಂತಹ ಭರದಲ್ಲಿ ಕೆಟ್ಟದಾಗಿ ಚಿತ್ರೀಕರಿಸುವಂತಹ ಪ್ರಯತ್ನಗಳು ಕೂಡ ಆಗಕೂಡದು. ಯಾವುದೇ ಧರ್ಮ, ಜಾತಿ, ಪಂಗಡ, ವರ್ಣ ಹೀಗೆ ನೀವು ಉಲ್ಲೇಖ ಮಾಡ್ಕೊಂಡು ಮಾತನಾಡೋದಾದರೆ ನೆಟ್ಟಿಗೆ ಮಾತನಾಡಬೇಕು. ನಾಲಿಗೆಗೆ ಎಲುಬಿಲ್ಲ ಅಂಥೇಳಿ ಹೆಂಗೆ ತಿರುಗುತ್ತೋ ಹಂಗೆ ತಿರುಗುತ್ತೆ ಅಂಥೇಳಿ ಬಾಯಿಗೆ ಬಂದಾಗ ಮಾತನಾಡೋದಲ್ಲ. ರೇವಂತ್ ರೆಡ್ಡಿ ಮಾತನಾಡ್ದಂಗೆ, ಉದಯನಿಧಿ ಸ್ಟಾಲಿನ್ ಮಾತನಾಡ್ದಂಗೆ, ಚಕ್ರವರ್ತಿ ಸೂಲಿಬೆಲೆ ಮಾತನಾಡ್ದಂಗೆ, ಕಲ್ಲಡ್ಕ ಪ್ರಭಾಕರ್ ಭಟ್ ಮಾತನಾಡಿದಂಗೆ, ಆ ಮೊನ್ನೆ ಒಬ್ಬ SDP ಅವನು, ಅದು ಯಾವುದೋ ಒಂದು ಮೌಲವಿ, ಆತ ಮಾತನಾಡಿದ ಹಾಗೆ ಬಾಯಿಗೆ ಬಂದ ಹಾಗೆ ಮಾತನಾಡುವಂತಿಲ್ಲ. ಸೊ ನೋಂದಣಿ ಆದ ಸಂಸ್ಥೆಯಾಗಿರಲಿ, ಆಗದೇ ಇರೋ ಸಂಸ್ಥೆಗಳಾಗಿರಲಿ, ಆ ತರಹದ ಭಾಷಣಕ್ಕೆ ಬ್ರೇಕ್ ಹಾಕಲಾಗಿದೆ. ಧರ್ಮ, ಪಂಗಡ, ಜಾತಿ ಸೇರಿ ಹಲವು ವಿಚಾರಗಳ ಬಗ್ಗೆ ಮಾತನಾಡಬೇಕಾದ್ರೆ ಜಾಗೃತಿ ಮಾಡಬೇಕು. ಭಾಷಣ, ಮುದ್ರಣ, ವಿದ್ಯುನ್ಮಾನ ಸ್ವರೂಪದಲ್ಲಿ ದ್ವೇಷ ಸೃಷ್ಟಿಸುವಂತಿಲ್ಲ. ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾದಲ್ಲಿ ದ್ವೇಷ ಹರಡಂಗಿಲ್ಲ. ಜಾತಿ, ಧರ್ಮ, ಲಿಂಗವನ್ನು ಉಲ್ಲೇಖಿಸಿ ನಿಂದನೆ ಮಾಡಂಗಿಲ್ಲ. ಕನಿಷ್ಠ 7 ವರ್ಷದ ಶಿಕ್ಷೆ ಮತ್ತು ಭಾರೀ ದಂಡವನ್ನು ತೆತ್ತಬೇಕಾಗಿ ಬರಬಹುದಾದ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಮಾತನಾಡುವಾಗ ಬಿ ಕೇರ್ಫುಲ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.